Dear brothers and sisters, today from Proverbs 23:18. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ದೇವರು ನಿಮಗೆ ಜ್ಞಾನೋಕ್ತಿಗಳು 23:18ರಲ್ಲಿ ಬರೆದಂತೆ ವಾಗ್ದಾನ ಮಾಡುತ್ತಿದ್ದಾನೆ. There is surely a future hope for you, and your hope will not be cut off. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂದು ಹೇಳುತ್ತಾನೆ. What a joy it is to receive this word, isn't it? ಈ ಮಾತನ್ನು ಪಡೆಯುವುದು ಎಂಥ ಸಂತೋಷಕರ ಸಂಗತಿ. I know nothing of your prayer will go waste. ನಿಮ್ಮ ಪ್ರಾರ್ಥನೆಯು ನಿರರ್ಥಕವಾಗದು ಎಂದು ನಾನು ತಿಳಿದಿದ್ದೇನೆ. Maybe you have waited for a long time ಬಹುಶಃ ನೀವು ಬಹಳ ಕಾದಿರಬಹುದು for you to have a blessing. ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ. But then today the Lord says, surely there is a future hope for you. ಆದರೆ ಇಂದು ದೇವರು ಹೇಳುತ್ತಿದ್ದಾನೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂದು. When we receive a word from God, it gives us so much joy. ದೇವರಿಂದ ಮಾತನ್ನು ಪಡೆಯುವುದು ಎಂದರೆ ಬಹಳ ಸಂತೋಷಕರ ಸಂಗತಿಯಾಗಿದೆ. That's what the Bible says in Proverbs 24:14. ಇದನ್ನೇ ಜ್ಞಾನೋಕ್ತಿಗಳು 24:14ನೇ ವಚನವು ಹೇಳುತ್ತದೆ. Wisdom is like honey for you. ಜ್ಞಾನವು ನಿನ್ನ ಆತ್ಮಕ್ಕೆ ಜೇನುತುಪ್ಪದಂತೆ. If you find it, there is a future hope for you. ನೀನು ಪಡೆದುಕೊಂಡರೆ ಮುಂದೆ ಫಲಕಾಲ ಬರುವುದು ಎಂದು. Once when we were ministering in Nagaland, ಒಮ್ಮೆ ನಾವು ನಾಗಾಲ್ಯಾಂಡ್ನಲ್ಲಿ ಸೇವೆ ಮಾಡುತ್ತಿದ್ದಾಗ the Lord gave me a word from Psalm 127:3. ದೇವರು ನನಗೆ ಕೀರ್ತನೆಗಳು 127 3ನೇ ವಚನವನ್ನು ದಯಪಾಲಿಸಿದನು. Here it says, children are a heritage from the Lord, offspring a reward from him. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ ಎಂದು. Those days we as a family were praying for God to give Sam and Shilpa a child. ಆ ದಿನಗಳಲ್ಲಿ ನಾವು ಸ್ಯಾಮ್ ಮತ್ತೆ ಶಿಲ್ಪಾಳಿಗೆ ಮಗುವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೆವು. As we were there in that place to serve the Lord, ನಾವು ಆ ಸ್ಥಳದಲ್ಲಿ ಸೇವೆ ಮಾಡಲು ಹೋಗಿದ್ದಾಗ, as a gift of our dedication, the Lord really blessed Shilpa there in Nagaland. ನಮ್ಮ ಸಮರ್ಪಣೆಗೆ ಪ್ರತಿಫಲವಾಗಿ ದೇವರು ಶಿಲ್ಪಾಳಿಗೆ ಗರ್ಭಫಲವನ್ನು ದಯಪಾಲಿಸಿದನು. I was so sure that Shilpa is pregnant on that day. ಅದೇ ದಿನದಲ್ಲಿ ಶಿಲ್ಪಾ ಗರ್ಭವತಿಯಾಗಿದ್ದಾಳೆ ಎಂದು ನನಗೆ ಖಚಿತತೆ ಇತ್ತು. And right on that day, Shilpa also tested and found out that she is pregnant. ಅದೇ ದಿನದಲ್ಲಿ ಶಿಲ್ಪಾಳು ಕೂಡ ಪರೀಕ್ಷೆ ಮಾಡಿ ತಾನು ಗರ್ಭವತಿ ಎಂದು ಖಚಿತಪಡಿಸಿಕೊಂಡಳು. And both Sam and Shilpa kept that as a secret from us. ಆದರೆ ಈ ಸಂಗತಿಯನ್ನು ಸ್ಯಾಮ್ ಮತ್ತು ಶಿಲ್ಪಾ ನಮ್ಮಿಂದ ಗುಪ್ತವಾಗಿಟ್ಟರು. But then the Lord revealed it to me. ಆದರೆ ದೇವರು ಅದನ್ನು ನನಗೆ ಪ್ರಕಟಪಡಿಸಿದನು. And while we were coming down from Nagaland, as it was a mountain area, we were coming down from that mountain by a car. ನಾಗಾಲ್ಯಾಂಡ್ ಒಂದು ಪರ್ವತ ಪ್ರದೇಶವಾಗಿದೆ. ನಾವು ಮರಳಿ ಬರುವಾಗ ಕಾರ್ನಿಂದ ಆ ಪರ್ವತವನ್ನು ಇಳಿಯುತ್ತಾ ಬಂದೆವು. The road was so rough, it had ups and downs. ರಸ್ತೆ ಬಹಳ ಒರಟಾಗಿತ್ತು ಮತ್ತು ಏರಿಳಿತಗಳನ್ನು ಹೊಂದಿದಾಗಿತ್ತು. I was so afraid and I said to my husband, let's pray for Shilpa specially. ನನಗೆ ಬಹಳ ಭಯವಾಗುತ್ತಿತ್ತು. ಆದ್ದರಿಂದ ನಾನು ನನ್ನ ಗಂಡನಲ್ಲಿ ಹೇಳಿಕೊಂಡೆ, ವಿಶೇಷವಾಗಿ ಶಿಲ್ಪಾಳಿಗೆ ಪ್ರಾರ್ಥಿಸುವ. And I said the Lord should protect the baby and the mother. ಮತ್ತು ನಾನು ಹೇಳಿದೆ, ಮಗು ಮತ್ತು ತಾಯಿಯನ್ನು ದೇವರು ಕಾಪಾಡಬೇಕು ಎಂಬುದಾಗಿ ಹೇಳಿದೆ. Yes, that word that I received on that day gave me so much joy. ದೇವರಿಂದ ಪಡೆದ ಆ ಮಾತು ನನಗೆ ಬಹಳ ಸಂತೋಷವನ್ನು ನೀಡಿತ್ತು. And it was like a honey for me. ಅದು ನನಗೆ ಜೇನುತುಪ್ಪದಂತಿತ್ತು. And I believed in God's word. ಮತ್ತು ನಾನು ದೇವರ ಮಾತನ್ನು ನಂಬಿದೆ. And as the Lord gave me the word at the right time, ಸರಿಯಾದ ಸಮಯದಲ್ಲಿ ದೇವರು ಆ ವಾಕ್ಯವನ್ನು ನನಗೆ ನೀಡಿದ್ದರಿಂದ the Lord protected the baby and the mother, and today the Lord has given us a beautiful granddaughter, Caitlin. ದೇವರು ನಿಜವಾಗಿಯೂ ಮಗು ಮತ್ತು ತಾಯಿಯನ್ನು ಕಾಪಾಡಿದನು. ಆದ್ದರಿಂದಲೇ ನನ್ನ ಮೊಮ್ಮಗಳಾದ ಕ್ಯಾಟ್ಲಿನ್ ಅನ್ನು ನಾನು ಪಡೆದಿದ್ದೇನೆ. What a joy it is to receive a word from God at the right time. ಸರಿಯಾದ ಸಮಯದಲ್ಲಿ ದೇವರಿಂದ ವಾಕ್ಯವನ್ನು ಪಡೆಯುವುದು ಎಷ್ಟು ಸಂತೋಷ. Dear friend, even today you may be asking for a child or for a blessing to God. ಪ್ರಿಯ ಸ್ನೇಹಿತರೆ, ನೀವು ಕೂಡ ಈ ಸಮಯದಲ್ಲಿ ದೇವರಿಂದ ಆಶೀರ್ವಾದ ಅಥವಾ ಮಗುವನ್ನು ಬೇಡುತ್ತಿರಬಹುದು. Surely there is a future hope for you, dear friend. ಖಂಡಿತವಾಗಿಯೂ ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗದು ಸ್ನೇಹಿತರೆ. The Lord will
give an answer to your prayer today. ಇಂದೇ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸಲಿದ್ದಾನೆ. Our loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, according to your word, let your children have a future hope. ನಿನ್ನ ವಾಕ್ಯದಲ್ಲಿ ಬರೆದಂತೆ ನಿನ್ನ ಮಕ್ಕಳಿಗೆ ನಿರೀಕ್ಷೆ ಇರಲಿ. Their hope should not be cut off, Lord. ಅವರ ನಿರೀಕ್ಷೆ ನಿರರ್ಥಕವಾಗದಿರಲಿ. Father, those who are not having children, give them a child, Lord. ಯಾರಿಗೆ ಮಕ್ಕಳಿಲ್ಲವೋ ಅವರಿಗೆ ಮಗುವನ್ನು ದಯಪಾಲಿಸು. Lord, let the job be given to them, Lord. ಉದ್ಯೋಗವು ಅವರಿಗೆ ದೊರಕಲ್ಪಡಲಿ. Let a house be given to them, Lord. ಮನೆಯು ಒದಗಲ್ಪಡಲಿ. Let the right partner be given to them, Lord. ಸರಿಯಾದ ಬಾಳ ಸಂಗಾತಿಯು ದೊರಕಲಿ. Let the visas be granted to them, Lord. ವೀಸಾವು ನೀಡಲ್ಪಡಲಿ. Lord, open the windows of heaven and pour out your blessings, Lord. ಪರಲೋಕದ ಕಿಟಕಿಗಳನ್ನು ತೆರೆದು ಆಶೀರ್ವಾದಗಳನ್ನು ಸುರಿಸು ದೇವರೇ. Today let a blessing come upon your people's life. ನಿನ್ನ ಜನರ ಜೀವಿತದಲ್ಲಿ ಇಂದೇ ಆಶೀರ್ವಾದವು ಬರಲಿ. As your children are waiting for a blessing for them to come in their lives. ತಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕಾಗಿ ಕಾಯುತ್ತಿರುವ ಜನರು Today give an answer for their prayers, Lord. ಇಂದೇ ಅವರ ಪ್ರಾರ್ಥನೆಗೆ ಉತ್ತರಿಸು ಎಂದು ಬೇಡುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. My friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner beautiful both inside and outside. ದೇವರು ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗನುಸಾರವಾದ ನಿಮ್ಮ ಆಯ್ಕೆಯ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ. Contact True Friend Matrimony website today. ಹಿಂದೆ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ.